ಸಿವಿಲ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್. ಐ ಆಮ್ ರವಿಕುಮಾರ್. ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಹೌ ಟು ಫೈಂಡ್ ಔಟ್ ಡೆಪ್ತ್ ಆಫ್ ಫೌಂಡೇಶನ್. ಅಂದರೆ ಡೆಪ್ತ್ ಮತ್ತು ವಿಡ್ತ್ ಎರಡರ ಬಗ್ಗೆ ಹೇಳ್ಕೊಡ್ತೀನಿ. ಹೌ ಟು ಫೈಂಡ್ ಔಟ್ ಡೆಪ್ತ್ ಆಫ್ ಫೌಂಡೇಶನ್. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್, ಯಾಕಂದರೆ ಕೊನೆಯಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಈ ಸ್ಟಾರ್ಟಿಂಗ್ ಬೇಸಿಕ್ಸ್ ಎಲ್ಲ ನಿಮ್ಗೆ ಗೊತ್ತಾಗಲೇಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಲೈಟ್ ಟೈಪ್ ಫೌಂಡೇಶನ್ ಅಂದ್ರೇನು, ಫೌಂಡೇಶನ್ ಎಷ್ಟು ಟೈಪ್ಸ್ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊತಾ ಬಿಡೋಣ. Foundation may be defined as substructure transmit the load of superstructure to the underlying soil. ಫೌಂಡೇಶನ್ ಅಂದರೆ ಸಬ್ಸ್ಟ್ರಕ್ಚರ್ ಅಂದರೆ ಇಲ್ಲಿ ಪಿಕ್ಚರ್ಲಿ ಏನು ಕಾಣಿಸ್ತೆ ಕೆಳಗಡೆ ಇಲ್ಲಿ ಪಾರ್ಟು ಫೌಂಡೇಶನ್ ಅಂದರೆ ಇಲ್ಲಿ ಫೌಂಡೇಶನ್ ಬರುತ್ತೆ. ಇದು ಬಿಲೋ ದ ಗ್ರೌಂಡ್ ಲೆವೆಲ್ ಬರೋದನ್ನ ಸಬ್ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಬೌವ್ ದ ಗ್ರೌಂಡ್ ಲೆವೆಲ್ ಅನ್ನೋದನ್ನ ಸೂಪರ್ ಸ್ಟ್ರಕ್ಚರ್. ಅಂದರೆ ಕನ್ಸ್ಟ್ರಕ್ಟೆಡ್ ಆಗಿರುತ್ತಲ್ಲ ಮೇಲ್ಗಡೆ ನಮಗೇನು ವಿಸಿಬಲ್ ಆಗಿರುತ್ತೆ ಅಂದರೆ ಕಾಣುತ್ತೆ, ಆ ಸ್ಟ್ರಕ್ಚರ್ನ ಸೂಪರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಹಾಗೆ ಬಿಲೋ ದ ಗ್ರೌಂಡ್ ಲೆವೆಲ್ ಅಂದರೆ ಗ್ರೌಂಡ್ ಲೆವೆಲಿಂದ ಒಳಗಡೆ ಇರುತ್ತೆ, ಭೂಮಿ ಒಳಗಡೆ ಇರುತ್ತಲ್ಲ ಅದನ್ನ ಸಬ್ಸ್ಟ್ರಕ್ಚರ್. ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಫೌಂಡೇಶನ್ನ, ಅದನ್ನ ಸಬ್ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೂಪರ್ ಸ್ಟ್ರಕ್ಚರ್ ಅಂದರೆ ಬೀಮ್ ಆರ್ ಸಿಯಿಂದ ಬೀಮ್ಗೆ ಹೋಗುತ್ತೆ, ಬೀಮಿಂದ ಕಾಲಮ್ಗೆ ಬಂದು ಕಾಲಮಿಂದ ಅದು ಸೂಪರ್ ಸ್ಟ್ರಕ್ಚರು ಸಬ್ಸ್ಟ್ರಕ್ಚರ್ ಲೋಡ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆ ಸಬ್ಸ್ಟ್ರಕ್ಚರ್ ಲೋಡ್ನ ತೆಗೆದು ಸಾಯಿಲ್ಗೆ ಬಿಡುತ್ತೆ, ಅದನ್ನ ಸಬ್ಸಾಯಿಲ್ಗೆ. ಅದನ್ನು ಫೌಂಡೇಶನ್ ಅಂತ ಹೇಳ್ತೀವಿ ನಾವು. ಹಾಗೆ ಫೌಂಡೇಶನ್ ಈಸ್ ಒನ್ ಆಫ್ ಮೈನ್ ಪಾರ್ಟ್ ಆಫ್ ಯುವರ್ ಬಿಲ್ಡಿಂಗ್. ಅಂದರೆ ಫೌಂಡೇಶನ್ ಅಂದರೆ ಮೈನ್ ಪಾರ್ಟ್ ಅಂತ ಯಾವ ಥರ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ನ CPU ಇಸ್ ದ ಹಾರ್ಟ್ ಆಫ್ ಎ ಕಂಪ್ಯೂಟರ್ ಅಂತ ಹೇಗೆ ಹೇಳ್ತೀವಿ, ಹಾಗೆ ಇದು ಅನ್ಬೋದು. ಸಬ್ಸ್ಟ್ರಕ್ಚರ್ ಅಂದರೆ ಫೌಂಡೇಶನ್ ಇಲ್ಲದೇ ಸ್ಟ್ರಕ್ಚರ್ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇಫ್ ಯುವರ್ ಫೌಂಡೇಶನ್ ವಿಲ್ ಬಿ ಸೇಫ್, ಯುವರ್ ಸ್ಟ್ರಕ್ಚರ್ ವಿಲ್ ಬಿ ಸೇಫ್. ನಿಮ್ಮ ಫೌಂಡೇಶನ್ ಸೇಫ್ ಆಗಿದ್ರೆ ನಿಮ್ಮ ಸ್ಟ್ರಕ್ಚರ್ ಕೂಡ ಸೇಫ್ ಆಗಿರುತ್ತೆ. ಫ್ರೆಂಡ್ಸ್, ಹಾಗೆ ಟೈಪ್ಸ್ ಆಫ್ ಫೌಂಡೇಶನಲ್ಲಿ ಎರಡು ಥರ ಟೈಪ್ಸ್ ಬರುತ್ತೆ. ಒಂದು ಶಾಲೋ ಫೌಂಡೇಶನ್, ಇನ್ನೊಂದು ಡೀಪ್ ಫೌಂಡೇಶನ್. ಶಾಲೋ ಮತ್ತು ಡೀಪ್ ಫೌಂಡೇಶನ್ ಹಾಗೆ ಇನ್ನೂ ಎಕ್ಸಾಂಪಲ್ಸ್ ಇನ್ನೂ ಎಷ್ಟೊಂದು ಬರುತ್ತೆ ಟೈಪ್ಸು. ನಾವು ಸ್ಟಾರ್ಟಿಂಗ್ ಎರಡೇ ಟೈಪ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿರೋದು, ಯಾಕಂದರೆ ಕ್ಯಾಲ್ಕುಲೇಷನ್ ಬೇಕಾಗಿರೋದು ಇಂಪಾರ್ಟೆಂಟಾಗಿ ಡೀಪ್ ಫೌಂಡೇಶನ್. ಅದಕ್ಕೋಸ್ಕರ ಮೊದಲನೇದೇನಪ್ಪ ಅಂದರೆ ಶಾಲೋ ಫೌಂಡೇಶನ್ ಏನಪ್ಪ ಅಂತಂದರೆ ವಿಡ್ತ್ಗೆ ಡೆಪ್ತು ಈಕ್ವಲ್ ಆಗಿದ್ದರೆ ಅಥವಾ ವಿಡ್ತ್ಗಿಂತ ಡೆಪ್ತು ಸ್ವಲ್ಪ ಕಡಿಮೆ ಇದ್ದರೆ ಅದನ್ನ ಶಾಲೋ ಫೌಂಡೇಶನ್ ಅಂತ ಕರಿಬೋದು. ಹಾಗೆ ಮಿನಿಮಮ್ ಡೆಪ್ತು ಎಷ್ಟಿರ್ಬೋದು ಅಂತಂದರೆ 0.8 ಮೀಟರ್ ಶಾಲೋ ಫೌಂಡೇಶನ್ನು. ಹಾಗೆ ಮ್ಯಾಕ್ಸಿಮಮ್ ಎಷ್ಟು ಇರ್ಬೋದು ಅಂದರೆ 3 to 4 ಮೀಟರ್ ಮಾತ್ರ ಇರ್ಬೋದು ಅಷ್ಟೇ, ಅದನ್ನ ಶಾಲೋ ಫೌಂಡೇಶನ್ ಅಂತ ಹೇಳ್ತೀವಿ. 3 to 4 ಮೀಟರ್ ಇದ್ದರೆ ಮ್ಯಾಕ್ಸಿಮಮ್. ಹಾಗೆ ಡೀಪ್ ಫೌಂಡೇಶನ್, ಇಫ್ ಡೆಪ್ತ್ ಆಫ್ ಫೌಂಡೇಶನ್ ಈಸ್ ಗ್ರೇಟರ್ ದೆನ್ ಇಟ್ಸ್ ವಿಡ್ತ್ ಇಟ್ ಈಸ್ ಟರ್ಮ್ಡ್ ಆಸ್ ಡೀಪ್ ಫೌಂಡೇಶನ್. ನೋಡಿ, ಈಗಲೇ ಶಾಲೋ ಫೌಂಡೇಶನ್ ಆಗಿ ತಿಳ್ಕೊಂಡು ಹಾಗೆ ಇದು ಅರೆ ವಿಡ್ತ್ಗಿಂತ ಡೆಪ್ತು ಜಾಸ್ತಿ ಇರುತ್ತೆ, ಅದನ್ನು ಡೀಪ್ ಫೌಂಡೇಶನ್ ಅಂತ ಹೇಳ್ತೀವಿ. ಡೆಪ್ತ್ ಆಫ್ ಫೌಂಡೇಶನ್ ಫಾರ್ ನಾರ್ಮಲ್ ಬಿಲ್ಡಿಂಗ್ಸ್ ದ ಡೆಪ್ತ್ ಆಫ್ ಫೌಂಡೇಶನ್ ಬಿಲೋ ಗ್ರೌಂಡ್ ಲೆವೆಲ್ ಈಸ್ ಕಾಮನ್ಲಿ ಕ್ಯಾಲ್ಕುಲೇಟೆಡ್ ಬೈ ರ್ಯಾಂಕೈನ್ಸ್ ಫಾರ್ಮುಲಾ ಈಸ್ ಗಿವೆನ್ ಬೈ. ಅಂದರೆ ನಾವು ಕಾಮನ್ನಾಗಿ ಡೆಪ್ತ್ ಆಫ್ ಫೌಂಡೇಶನ್ ಮಾಮೂಲಿ ಬಿಲ್ಡಿಂಗ್ಸ್, ಸಾಮಾನ್ಯವಾಗಿ ಆರ್ಡಿನರಿ ಅಂದರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್, ಅವುಗಳಿಗೆ ನಾವು ರ್ಯಾಂಕೈನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಡೆಪ್ತ್ ಆಫ್ ಫೌಂಡೇಶನ್ ಕ್ಯಾಲ್ಕುಲೇಟ್ ಮಾಡೋದು. ರ್ಯಾಂಕೈನ್ಸ್ ಫಾರ್ಮುಲಾ ಯಾವುದಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ಡಿ ಎಫ್ ಈಕ್ವಲ್ಸ್ P0 ಡಿವೈಡ್ ಬೈ ಗಾಮಾ ಇಂಟು 1 - sin phi ಡಿವೈಡ್ ಬೈ 1 + sin phi ಹೋಲ್ ಸ್ಕ್ವೇರ್. ಅಂತಂದರೆ DF ಅಂತ ಏನು ಅಂದರೆ ಫೌಂಡೇಶನ್ ಡೆಪ್ತ್ ಅಂತ ಅನ್ಬೋದು. ಅದನ್ನು ಶಾರ್ಟ್ ಫಾರ್ಮಲ್ಲಿ DF ಅಂತ ಹೇಳಿದರೆ, ಅದನ್ನ ಮಿನಿಮಮ್ ಡೆಪ್ತ್ ಆಫ್ ಫೌಂಡೇಶನ್ ಈಸ್ ಇನ್ ಮೀಟರ್ಸ್. ಮಿನಿಮಮ್ ಡೆಪ್ತ್ ಆಫ್ ಫೌಂಡೇಶನ್ ಯಾವುದಾದ್ರು ಇರುತ್ತೆ ಅಂದರೆ ಮೀಟರ್ಸಲ್ಲಿ ಇರುತ್ತೆ. ಹಾಗೆ P0 ಅಂದರೆ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಇನ್ kN/m². ಹಾಗೆ ಗಾಮಾ ಡೆನ್ಸಿಟಿ ಆಫ್ ಸಾಯಿಲ್ ಆರ್ ಯೂನಿಟ್ ವೆಯ್ಟ್ ಆಫ್ ಸಾಯಿಲ್ ಇನ್ kN/m³. ಇದು kN/m³ ಇದೆ, ಇದು kN/m² ಇದೆ. ಹಾಗೆ ಫೈ ದ ಆ್ಯಂಗಲ್ ಆಫ್ ರಿಪೋಸ್ ಆಫ್ ದ ಸಾಯಿಲ್ ಆರ್ ಇಂಟರ್ನಲ್ ಫ್ರಿಕ್ಷನ್ ಆಫ್ ಸಾಯಿಲ್. ಒಂದು ಪ್ರಾಬ್ಲಮ್ ಇದೆ ನೋಡಿ ಫ್ರೆಂಡ್ಸ್, ಡಿಟರ್ಮೈನ್ ದ ವಿಡ್ತ್ ಆ್ಯಂಡ್ ಡೆಪ್ತ್ ಆಫ್ ಫೌಂಡೇಶನ್ ಫಾರ್ 230 mm ಥಿಕ್ ವಾಲ್ ಆಫ್ ಬಿಲ್ಡಿಂಗ್ ವಿತ್ ಫಾಲೋಯಿಂಗ್ ಡೇಟಾ. ಅವನೇನು ಡೇಟಾ ಕೊಟ್ಟಿದೆ ನೋಡಿ, ಡೆನ್ಸಿಟಿ ಆಫ್ ಸಾಯಿಲ್ ಕೊಟ್ಟಿದ್ದೇನೆ ಅಂದರೆ 16 kN/m³. 16 kN/m³ ಅಂದರೆ ಡೆನ್ಸಿಟಿ. ಅಂದರೆ ಗಾಮಾನೇ 16 kN/m³ ಕೊಟ್ಟಿದ್ದಾನೆ. ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಅಂದರೆ SBC ಆಫ್ ಸಾಯಿಲ್ ಅಂದರೆ 160 kN/m³ ಅಂತಂದರೆ P0 ಕೊಟ್ಟಿದ್ದಾನೆ. P0 ಸಿಕ್ತು. ಆ್ಯಂಗಲ್ ಆಫ್ ರಿಪೋಸ್ ಅಂದರೆ 30 ಡಿಗ್ರಿ ಅಂದರೆ ಫೈ ಇದೆಲ್ಲ ಫೈ ಅಂದರೆ ಆ್ಯಂಗಲ್ ಆಫ್ ರಿಪೋಸ್ ಅಂದರೆ 30 ಡಿಗ್ರಿ, ಅದು ಸಿಕ್ತು. ಟೋಟಲ್ ಲೋಡ್ ಪರ್ ಮೀಟರ್ ಇನ್ಕ್ಲೂಡಿಂಗ್ ದ ವೆಯ್ಟ್ ಆಫ್ ಫೌಂಡೇಶನ್ 180 kN ಅಂದರೆ ವೆಯ್ಟ್ ಆಫ್ ಫೌಂಡೇಶನ್ ಏನಿಲ್ಲ, ಲೋಡ್ ಅಂತ ಅಷ್ಟೇ, ಕಿಲೋನ್ಯೂಟನ್ ಅಂತ ಕೊಟ್ಟಿದ್ದಾನೆ.
ನಾನು ಆವಾಗಲೇ ಹೇಳ್ದಂಗೆ ಡೆಪ್ತ್ ಆಫ್ ಫೌಂಡೇಶನ್ನ ನಾವು ರ್ಯಾಂಕೈನ್ಸ್ ಫಾರ್ಮುಲಾದಲ್ಲಿ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಫಾರ್ಮುಲಾ ಏನಪ್ಪ ಅಂದರೆ DF ಈಕ್ವಲ್ಸ್ P0/γ 1 - sin φ / 1 + sin φ ಹೋಲ್ ಸ್ಕ್ವೇರ್. ಇನ್ನು P0 ಅಂದರೆ ಗೊತ್ತಾಯಿತು 160 kN ಹಾಗೆ ಗಾಮ ಅಂದರೆ 16 / 16 ಇಂಟು 1 - sin φ ಅಂದರೆ 30 ಡಿಗ್ರಿ, ಅದಕ್ಕೆ sin ಆಫ್ 30 ಡಿಗ್ರಿ 1 + sin φ ಅಂದರೆ 1 + sin ಆಫ್ 30 ಡಿಗ್ರಿ ಹೋಲ್ ಸ್ಕ್ವೇರ್ ಮಾಡಿದಾಗ ನಾವು ಕ್ಯಾಲ್ಸಿವರ್ಕ್ ಮಾಡಿ ನೋಡಿದಾಗ 1.12 ಮೀಟರ್ ಅಂತ ಬಂತು. ಅದನ್ನ ಅಪ್ರಾಕ್ಸಿಮೇಟ್ ಅಂದರೆ ಅಂತ ಹೇಳ್ಬೋದು ಅಷ್ಟೇ. ನಿಯರ್ ಟು 1.2 ಮೀಟರ್. ವಿಡ್ತ್ ಆಫ್ ಫೌಂಡೇಶನ್ B = 2t + 2x. Let the projection concrete block from the lowermost course of footing be x = 150. ಅಂದರೆ ಏನಿಲ್ಲ, ಇದು ಫೌಂಡೇಶನ್ ಅಂದರೆ ಗ್ರೌಂಡ್ ಲೆವೆಲ್ ಬಿಲೋ ಇರುತ್ತಲ್ಲ ಅದನ್ನ 150 mm ಇರುತ್ತೆ. ಅಂದರೆ 0.15 ಮೀಟರ್ 150 mm ಅಂದ್ಕೊಳ್ಳಿ ಅಷ್ಟೇ. ಇನ್ನು 2t ಅಂದರೆ ಥಿಕ್ನೆಸ್ ಆಫ್ ವಾಲ್, ಅದೇನಿಲ್ಲ 230 mm ಕೊಟ್ಟಿದ್ದಾರಲ್ಲ ಗೊತ್ತಲ್ಲ, ಹಾಗೆ ಪ್ಲಸ್ 2x ಅಂದರೆ 150. B = 2 × 230 + 2 × 150 = 760 mm. ಬಿಡ್ತು ನಮಗೆ 760 mm ಸಿಕ್ತು ಈಗ. ಹಾಗೆ ವಿಡ್ತ್ ಆಫ್ ವಾಲ್ ಫೌಂಡೇಶನ್ ಟೋಟಲ್ ಲೋಡ್ ಪರ್ ಮೀಟರ್ ಲೆಂತ್ / ಅಲೋವಬಲ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಅಂದರೆ ಟೋಟಲ್ ಲೋಡ್ ಅಂದರೆ 180 ಕೊಟ್ಟಿದ್ದ ನಾನು, ಅದು / ಅಲೋವಬಲ್ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್ ಅಂದರೆ 160. ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ 160 / ಮಾಡಿದಾಗ 1.13 ಅಂತಂತು ಅಂದರೆ ನಿಯರ್ ಟು 1.2 ಮೀಟರ್ ಅಂತ. ಅಡಾಪ್ಟೆಡ್ ವಿಡ್ತ್ ಆಫ್ ಫೌಂಡೇಶನ್ ಅಂದರೆ ಇದು 1.2 ಮೀಟರ್ ಬಂತು ಅಂದರೆ ಇದು ಕನ್ಸಿಡರ್ ಆ್ಯಸ್ ಡೆಪ್ತ್ ಆಫ್ ಫೌಂಡೇಶನ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.